ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಬಹುದೊಡ್ಡ ಹೋರಾಟದ ಬಳಿಕ ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ಮರ್ಯಾದೆ ಪುರುಷೋತ್ತಮನ ಮಂದಿರ ನಿರ್ಮಾಣವಾಗಿದೆ. ಆ ಭವ್ಯವಾದ ರಾಮ ಮಂದಿರದ ಒಳಗೆ ಶ್ರೀರಾಮನ ಪ್ರತಿಷ್ಠಾಪನೆ ಕೂಡ ಆಗ್ತಾ ಇದೆ. ಜನವರಿ 22ನೇ ತಾರೀಕು ಮರ್ಯಾದೆ ಪುರುಷೋತ್ತಮನ ವಿಗ್ರಹ ಪ್ರತಿಷ್ಠಾಪನೆ ಆಗುತ್ತೆ, ಜೊತೆಗೆ ಪ್ರಾಣ ಪ್ರತಿಷ್ಠಾಪನೆ ಕೂಡ ಆಗುತ್ತೆ. ಸದ್ಯ ಇದು BJP ಸಂಭ್ರಮಕ್ಕೂ ಕಾರಣವಾಗಿದೆ. ಹಾಗೆ ಸ್ವಲ್ಪ ರಾಜಕೀಯ ಲಾಭ ಗಳಿಸುವುದಕ್ಕೂ ಪ್ರಯತ್ನ ಪಡ್ತಾ ಇದೆ. ಗೆಳೆಯರೇ, ನನ್ನ ಪ್ರಕಾರ BJP ರಾಜಕೀಯ ಲಾಭ ಪಡೆದ್ರೆ ತಪ್ಪಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಅವರ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ರಾಮ ಮಂದಿರ ನಿರ್ಮಾಣ ಕೂಡ ಇತ್ತು. BJPಯವರು ರಾಮ ಮಂದಿರ ನಿರ್ಮಾಣ ಸಹಕಾರ ಮಾಡಿದ್ದಾರೆ. ಸೊ ಅವರು ರಾಮ ಮಂದಿರದ ಕ್ರೆಡಿಟ್ ಸಂಪೂರ್ಣವಾಗಿ ತಗೋಬಹುದು. ಹಾಗೆ ಎಲ್ಲರೂ ಹೇಳ್ತಾ ಇರೋದು 2024ರ ಲೋಕಸಭಾ ಚುನಾವಣೆಗೆ ಇಲ್ಲಿಂದಲೇ ರಣಕಹಳೆ ಮೊಳಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿ ರಾಮ ಜನ್ಮಭೂಮಿಯಲ್ಲಿ ಕೇಸರಿ ಪಡೆಯು ರಣತಂತ್ರಗಳು ಕೂಡ ಶುರುವಾಗಿದೆ ಅಂತ ಮಾತು ಕೇಳಿ ಬರ್ತಾ ಇವೆ. ಈ ವಿಚಾರಗಳು ಕಾಂಗ್ರೆಸ್ಗೆ ತಲೆನೋವಾಗಿದೆ. ಯಾಕಂದರೆ BJPಯ ಪ್ರಣಾಳಿಕೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿತ್ತು, ಹಾಗೆ ಮಾಡಿದ್ದಾರೆ. ಈಗ ಕಾಂಗ್ರೆಸ್ ಹೊಸ ಖ್ಯಾತಿ ತೆಗೆದಿದೆ. ಎಲ್ಲಿ ರಾಮ ಮಂದಿರದ ಕ್ರೆಡಿಟ್ BJPಗೆ ಹೋಗ್ಬಿಡುತ್ತೋ ಅನ್ನೋ ಕಾರಣಕ್ಕೆ ರಾಮ ಜನ್ಮಭೂಮಿ ನಮಗೂ ಸಂಬಂಧಪಟ್ಟಿದ್ದು, ನಾವು ರಾಮ ಭಕ್ತರು, ನಾವು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಿಜವಾಗ್ಲೂ ಕಾಂಗ್ರೆಸ್ ರಾಮ ಜನ್ಮಭೂಮಿಗೆ ಏನು ಕೊಡುಗೆ ಕೊಟ್ಟಿದೆ? ಇದರಲ್ಲಿ ಕಾಂಗ್ರೆಸ್ನ ಏನಾದರೂ ಬಲಿದಾನ ಇದೆಯಾ? ಈ ರಾಮ ಜನ್ಮಭೂಮಿಗೆ ಸಪೋರ್ಟ್ ಮಾಡಿದೆಯಾ ಅಥವಾ ತಡೆಯೋದಕ್ಕೆ ಏನಾದರೂ ಸಪೋರ್ಟ್ ಮಾಡಿದೆಯಾ? ಈ ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುವ ಪ್ರಯತ್ನ ಮಾಡ್ತೀನಿ. ಈ ರಾಮ ಜನ್ಮಭೂಮಿಯ ಇತಿಹಾಸ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪೂರ್ತಿ ವಿಡಿಯೋ ನೋಡಿ. ಇಷ್ಟ ಆದರೆ ಡಿಯರ್ ಗುರು ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಒತ್ತೋದನ್ನು ಮರಿಬೇಡಿ. ಗೆಳೆಯರೇ, ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ. ಕಾಂಗ್ರೆಸ್ನವರು ಯಾವ ಮುಖ ಇಟ್ಕೊಂಡು ರಾಮ ಜನ್ಮಭೂಮಿಗೆ ಬರ್ತಾರೆ ಅಂತ. ಸದ್ಯದಲ್ಲೇ ರಾಮ ಮಂದಿರದಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ದೇಶದ ಗಣ್ಯಮಾನ್ಯರಿಗೆಲ್ಲ ರಾಮ ಜನ್ಮಭೂಮಿ ಟ್ರಸ್ಟ್ ಇನ್ವೈಟ್ ಮಾಡ್ತಾ ಇದೆ. ಅದು ಪ್ರಧಾನಿ ನರೇಂದ್ರ ಮೋದಿ ಇರ್ಬೋದು, ಲಾಲ್ ಕೃಷ್ಣ ಅಡ್ವಾಣಿ ಇರ್ಬೋದು, ಮುರಳಿ ಮನೋಹರ್ ಜೋಶಿ ಇರ್ಬೋದು. ಅಷ್ಟೇ ಯಾಕೆ, ಸೋನಿಯಾ ಗಾಂಧಿ ಕೂಡ ಇನ್ವೈಟ್ ಮಾಡಲಾಗಿದೆ. ಮಲ್ಲಿಕಾರ್ಜುನ ಖರ್ಗೆ, ಅಧೀರ್ ರಂಜನ್ ಚೌಧರಿ ಕೂಡ ಇನ್ವೈಟ್ ಮಾಡಲಾಗಿದೆ. ಹೀಗೆ ಎಲ್ಲ ನಾಯಕರಿಗೆ ಇನ್ವೈಟ್ ಮಾಡಿದ್ದಾರೆ. ತಾರತಮ್ಯ ಏನೂ ಇಲ್ಲ, ಎಲ್ಲರೂ ಭಾಗಿಯಾಗಿ ಅದರ ದೊಡ್ಡ ನಾಯಕರಾಗಿ ಅಲ್ಲ, ರಾಮ ಭಕ್ತರಾಗಿ. ಈಗ ಕಾಂಗ್ರೆಸ್ ಲೀಡರ್ ಆಗಿರುವ ದಿಗ್ವಿಜಯ ಸಿಂಗ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಸೋನಿಯಾ ಗಾಂಧಿ ಅವರಿಗೆ ತುಂಬ ಖುಷಿಯಾಗಿದೆ. ಸೋನಿಯಾ ಗಾಂಧಿ ಆ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ರಾಮ ಮಂದಿರ BJPಗೆ ಸಂಬಂಧಪಟ್ಟಿದ್ದಲ್ಲ, ಅದು ಸರ್ಕಾರ ಕಟ್ಟಿರುವಂತಹ ಮಂದಿರ, ಜನರ ತೆರಿಗೆ ಹಣದಲ್ಲಿ ಕಟ್ಟಿದ್ದು. ಹಾಗೆ ಹೀಗೆ ಅಂತ ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಾ ಇದ್ದಾರೆ. ಗೆಳೆಯರೇ, ರಾಮ ಮಂದಿರ ಸರ್ಕಾರದ ತೆರಿಗೆಯಲ್ಲಿ ಕಟ್ಟಿದ್ದಲ್ಲ. ಸರ್ಕಾರದ ₹1 ಹಣ ಕೂಡ ವೆಚ್ಚ ಮಾಡಿಲ್ಲ. ಸರ್ಕಾರ ಕೇವಲ ಟ್ರಸ್ಟ್ ಮಾತ್ರ ಮಾಡಿದ್ದು. ಟ್ರಸ್ಟ್ ದೇಶದಾದ್ಯಂತ ದೇಣಿಗೆ ಸಂಗ್ರಹ ಮಾಡಿದೆ. ಬರೀ ದೇಶದಾದ್ಯಂತ ಅಲ್ಲ, ಹೊರ ದೇಶದಲ್ಲಿರುವ ರಾಮ ಭಕ್ತರು ಕೂಡ ಹಣ ದೇಣಿಗೆ ನೀಡಿದ್ದಾರೆ. ಒಟ್ಟು 45 ದಿನದಲ್ಲಿ ಬರೋಬ್ಬರಿ 3,500 ಕೋಟಿಯಷ್ಟು ಹಣ ಸಂಗ್ರಹ ಆಗಿದೆ. ಹೀಗಾಗಿ ರಾಮ ಜನ್ಮ ಮಂದಿರ ಸರ್ಕಾರದಿಂದ ನಿರ್ಮಾಣ ಆಗಿಲ್ಲ. ಇಲ್ಲಿ BJP ಕಾಂಗ್ರೆಸ್ ಅನ್ನದೇ ಎಲ್ಲ ಪಕ್ಷದ ರಾಮ ಭಕ್ತರು ರಾಮ ಮಂದಿರದ ನಿರ್ಮಾಣಕ್ಕೆ ದೇಣಿಗೆ ನೀಡಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರು ಏನು ಮಾಡಕೊಟ್ಟಿದ್ದಾರೆ ಅಂದರೆ, ಇದು ಸರ್ಕಾರದಿಂದ ಕಟ್ಟಿರೋದು, ಇದರಲ್ಲಿ ನಮಗೂ ಪಾಲಿದೆ, ನಾವು ಕೂಡ ರಾಮ ಭಕ್ತರು ಅಂತ ಬಿಂಬಿಸೋದಕ್ಕೆ ಹೊರಟಿದ್ದಾರೆ. ಹಾಗಾದರೆ ನಿಜಕ್ಕೂ ಕಾಂಗ್ರೆಸ್ನವರು ರಾಮ ಭಕ್ತರ? ಇವರು ರಾಮ ಜನ್ಮಭೂಮಿಗೋಸ್ಕರ ಏನಾದರೂ ಶ್ರಮ ಪಟ್ಟಿದ್ದಾರಾ? ಹಾಗೆ ನೋಡಕ್ಕೆ ಹೋದರೆ ಇತಿಹಾಸ ಬೇರೆಯೇ ಹೇಳ್ತಾ ಇದೆ ಕಾಂಗ್ರೆಸ್ ಬಗ್ಗೆ. ರಾಮ ಜನ್ಮಭೂಮಿ ಹೋರಾಟಕ್ಕೆ ಬರೋಬ್ಬರಿ 500 ವರ್ಷಗಳ ಇತಿಹಾಸ ಇದೆ. ಆದರೆ ನಾನು ಹೇಳ್ತಾ ಇರೋದು 1947ರ ನಂತರ, ಅಂದರೆ ಸ್ವಾತಂತ್ರ್ಯದ ನಂತರ ಏನೆಲ್ಲ ಆಯಿತು, ಕಾಂಗ್ರೆಸ್ ರಾಮ ಜನ್ಮಭೂಮಿ ಬಗ್ಗೆ ಹೇಗೆಲ್ಲ ನಡೆದುಕೊಳ್ತು ಅನ್ನೋದನ್ನು ವಿವರಿಸ್ತೀನಿ. ಆಗ ನಿಮಗೆ ಗೊತ್ತಾಗುತ್ತೆ ರಾಮ ಜನ್ಮಭೂಮಿ ಬಗ್ಗೆ ಕಾಂಗ್ರೆಸ್ ಹೇಗೆಲ್ಲ ನಡ್ಕೊಳ್ತು ಅಂತ. 1947ರಲ್ಲಿ ಭಾರತ ಸ್ವತಂತ್ರಗೊಳ್ಳುತ್ತೆ. ಭಾರತ ಪಾಕಿಸ್ತಾನ ವಿಭಜನೆ ಆಗುತ್ತೆ. ಈ ಸಂದರ್ಭದಲ್ಲಿ ಕೂಡ ರಾಮ ಜನ್ಮಭೂಮಿ ವಿವಾದ ಇದ್ದೇ ಇತ್ತು. ಆದರೆ 1949 ಡಿಸೆಂಬರ್ 22ನೇ ತಾರೀಕು ಒಂದು ಘಟನೆ ನಡೆಯುತ್ತೆ. ಅಯೋಧ್ಯೆಯಲ್ಲಿ ಆ ಕಳಂಕಿತ ಬಾಬ್ರಿ ಮಸೀದಿಯೊಳಗೆ ರಾಮನ ವಿಗ್ರಹ ಉದ್ಭವ ಆಗುತ್ತೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಈ 4 ದೇವರುಗಳ ಚಿಕ್ಕ ಚಿಕ್ಕ ವಿಗ್ರಹಗಳು ಅಲ್ಲಿ ಉದ್ಭವ ಆಗುತ್ತೆ. ಇದು ದೊಡ್ಡ ಸುದ್ದಿ ಆಗಿಬಿಡುತ್ತೆ. ಅಯೋಧ್ಯೆಯ ಮಸೀದಿ ಒಳಗೆ ರಾಮನ ವಿಗ್ರಹ ಪ್ರತ್ಯಕ್ಷ ಆಗಿದೆ ಅಂತ ಗೊತ್ತಾದ ಕೂಡಲೇ ಜನ ತಂಡೋಪತಂಡವಾಗಿ ಬರೋದಕ್ಕೆ ಶುರು ಮಾಡ್ತಾರೆ. ಹಾಗಾದರೆ ರಾಮ ಉದ್ಭವ ಆಗಿದ್ದು ಹೇಗೆ? ಇದಕ್ಕೊಂದು ಕಾರಣ ಇದೆ. ಆ ಸಂದರ್ಭದಲ್ಲಿ ಉತ್ತರ ಪ್ರದೇಶದ DC ಆಗಿದ್ದು ಕೇರಳದ KK ನಾಯರ್. ಇವರು IAS ಅಧಿಕಾರಿ.
ಇವರು ಫೈಜಾಬಾದ್ನ DC ಆಗಿದ್ದರು. ಅವರ ಹೆಂಡತಿ ಸಾಕಷ್ಟು ಜನರನ್ನು ಸೇರಿಸಿಕೊಂಡು ರಾತ್ರಿ ವೇಳೆ ಅಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿಷ್ಠಾಪನೆ ಅಂದರೆ ಶಾಸ್ತ್ರೋಕ್ತವಾಗಿ ಅಲ್ಲ, ಆ ಮಸೀದಿ ಇದ್ದ ಜಾಗದ ಒಳಗಡೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಈ ಮೂರ್ತಿಯನ್ನು ಅಲ್ಲಿ ತಂದು ಇಡ್ತಾರೆ. ಮಾರನೇ ದಿನ ಇದು ದೊಡ್ಡ ಸುದ್ದಿ ಆಗಿಬಿಡುತ್ತೆ. ರಾಮ ಪ್ರಕಟ ಆಗಿದ್ದೇನೆ ಅಂತ ಸುದ್ದಿ ಹರಡುತ್ತೆ. ಜನ ತಂಡೋಪತಂಡವಾಗಿ ಬರೋದಕ್ಕೆ ಶುರು ಮಾಡ್ತಾರೆ. ಆಗ ವಿವಾದ ಸ್ವರೂಪವನ್ನು ಪಡೆಯುತ್ತೆ. ಯಾಕಂದರೆ ಮುಸ್ಲಿಮರು ವಿರೋಧ ವ್ಯಕ್ತಪಡಿಸ್ತಾರೆ. ಆ ಸಂದರ್ಭದಲ್ಲಿ ಪ್ರಧಾನಿಯಾಗಿದ್ದವರು ನೆಹರುಗೆ ಈ ವಿಷಯ ಬಹಳ ಸಿಟ್ಟು ಸರಿಸುತ್ತೆ. ಆಗ ಅವರು ನೇರವಾಗಿ ಉತ್ತರ ಪ್ರದೇಶದ CMಗೆ ಕಾಲ್ ಮಾಡ್ತಾರೆ. ಆ ಸಂದರ್ಭದಲ್ಲಿ UP CM ಆಗಿದ್ದು ಗೋವಿಂದ್ ವಲ್ಲಭ ಪಂತ್, ಜೊತೆಗೆ ಅವರ ಹೋಮ್ ಮಿನಿಸ್ಟರ್ ಆಗಿದ್ದವರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಇವರಿಬ್ಬರಿಗೆ ನೆಹರು ಸೂಚನೆ ಕೊಡ್ತಾರೆ, ಇಮಿಡಿಯೇಟಾಗಿ ದೆಹಲಿಗೆ ಬನ್ನಿ. ನೆಹರು ಹೇಳಿದ ತಕ್ಷಣ ಇವರಿಬ್ಬರು ದೆಹಲಿಗೆ ಹೊರಟೋಗ್ತಾರೆ. ಅಲ್ಲಿ ಈ ಬಗ್ಗೆ ಚರ್ಚೆ ನಡೆಯುತ್ತೆ. ಆಗ ನೆಹರು ಸೂಚನೆ ಕೊಡ್ತಾರೆ, ಈ ತಕ್ಷಣವೇ ಆ ಮೂರ್ತಿಗಳನ್ನು ಹೊರಹಾಕಿ, ಯಾವ ಕಾರಣಕ್ಕೂ ಅಲ್ಲಿ ಮೂರ್ತಿ ಇರೋದು ಬೇಡ, ಈ ಕೂಡಲೇ ತೆಗೆದುಬಿಡಿ ಅಂತ ಸೂಚನೆ ಕೊಡ್ತಾರೆ. ಆಗ ಇವರಿಬ್ಬರು ನೆಹರು ಮಾತಿಗೆ ಎದುರು ಮಾತನಾಡುವುದಕ್ಕೆ ಆಗೋದಿಲ್ಲ. ವಾಪಸ್ ಉತ್ತರ ಪ್ರದೇಶಕ್ಕೆ ಬರ್ತಾರೆ. ತಕ್ಷಣ ಫೈಜಾಬಾದ್ನ DC ಆಗಿದ್ದ KKR ನಾಯರ್ ಅವರನ್ನು ಕರೆದು ಸೂಚನೆ ಕೊಡ್ತಾರೆ, ಇಮಿಡಿಯೇಟಾಗಿ ಮೂರ್ತಿಯನ್ನು ಹೊರಗೆ ಹಾಕಿ. ಯಾಕೆ ಅಲ್ಲಿ ಮೂರ್ತಿ ಇಡೋದಕ್ಕೆ ಅವಕಾಶ ಕೊಟ್ರಿ, ಅದನ್ನು ಈ ಕೂಡಲೇ ತೆರವು ಮಾಡಿ ಅಂತ ಹೇಳ್ತಾರೆ. KKR ನಾಯರ್ ಅವರು ರಾಮಭಕ್ತರು, ಅವರ ಪತ್ನಿ ಕೂಡ ರಾಮಭಕ್ತರೇ. ಆದರೆ ಅವರು ಅಲ್ಲಿನ ಜಿಲ್ಲಾಧಿಕಾರಿ. CM ಆರ್ಡ್ರ್ ಮಾಡ್ತಾ ಇದ್ದಾರೆ, ಹೋಮ್ ಮಿನಿಸ್ಟರ್ ಸಹ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವರ ಮಾತನ್ನು ತೆಗೆದುಹಾಕುವುದು ಹೇಗೆ? ಆದರೂ ಕೂಡ KKR ನಾಯರ್ ಅವರು ದೃಢವಾಗಿ ಒಂದು ಮಾತನ್ನು ಹೇಳ್ತಾರೆ, ಈಗ ನೀವು ಮುಸ್ಲಿಮರ ಪರ ಯೋಚನೆ ಮಾಡ್ತಾ ಇದ್ದೀರಿ, ಮುಸ್ಲಿಮರಿಗೆ ಬೇಸರ ಆಗಿದೆ, ನಾಳೆ ದುಂಬಿ ಗಲಾಟೆ ಆಗ್ಬೋದು ಅಂತ. ಆದರೆ ಈಗ ರಾಮನ ವಿಗ್ರಹ ತೆರವು ಮಾಡಿದರೆ ಹಿಂದೂಗಳು ಕೆರಳ್ತಾರೆ. ಇದು ಕೇವಲ ಡೆಲ್ಲಿಗೆ ಸೀಮಿತ ಅಲ್ಲ, ರಾಜ್ಯಕ್ಕೂ ಅಲ್ಲ, ದೇಶ ಆಗಿರ್ಬೋದು. ಯಾಕಂದರೆ ರಾಮ ಅತ್ಯಂತ ಭಾವನಾತ್ಮಕ ವಿಚಾರ. ಹಿಂದೂಗಳು ಸಹ ಕೆರಳ್ತಾರೆ. ಹಿಂದೂಗಳು ಬಹುಸಂಖ್ಯಾತರು. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ KKR ಅವರು CMಗೆ ಮನವರಿಕೆ ಮಾಡಿಕೊಡ್ತಾರೆ. ಈಗಿನ ಸಮಯದಲ್ಲಿ KK ನಾಯರ್ ಅಂತವರನ್ನು ನೋಡೋಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು. ಹೋಮ್ ಮಿನಿಸ್ಟರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಅರ್ಥ ಆಗುತ್ತೆ, ಹೌದು ಇದೊಂದು ಭಾವನಾತ್ಮಕ ವಿಚಾರ, ಏನಾದರೂ ತೆರವು ಮಾಡಿದ್ದೇ ಆದರೆ ದೊಡ್ಡ ವಿವಾದಕ್ಕೆ ಕಾರಣ ಆಗುತ್ತೆ, ದೊಂಬಿಗಳಾಗುತ್ತವೆ. ಆಗ ಅವರು ಅಲ್ಲಿಗೆ ಸುಮ್ಮನೆ ಆಗ್ತಾರೆ. ಆದರೆ ಉತ್ತರ ಪ್ರದೇಶದ CM ನೆಹರು ಆರ್ಡ್ರ್ ಮಾಡಿದ್ದಾರೆ, ಈಗ ಏನು ಮಾಡೋದು ಅಂತ ಹೇಳ್ತಾರೆ. ನೆಹರು ಆರ್ಡ್ರ್ ಮಾಡಿದರೂ ಕೂಡ ಲಾ ಆ್ಯಂಡ್ ಆರ್ಡರ್ ದೃಷ್ಟಿಯಿಂದ ಅದನ್ನು ತೆರವು ಮಾಡೋದೇ ಬೇಡ. ಆ ನಂತರ ಅದಕ್ಕೆ ಬಾಗಿಲು ಹಾಕಲಾಯಿತು. ರಾಮನಿಗೆ ಪೂಜೆ ಮಾಡೋಕ್ಕೆ ಅವಕಾಶನೇ ಕೊಡಲಿಲ್ಲ, ಜನರು ಅಲ್ಲಿಗೆ ಹೋಗ್ಲಿಕ್ಕೂ ಬಿಡಲಿಲ್ಲ. ಅದೆಲ್ಲ ಇತಿಹಾಸ. ಆದರೆ ನೆಹರು ಏನು ಬಯಸಿದ್ರು, ಯಾವ ಕಾರಣಕ್ಕೂ ಕೂಡ ಮಸೀದಿಯಲ್ಲಿ ದೇವರ ವಿಗ್ರಹ ಇರಕೂಡದು ಅಂತ ಬಯಸಿದ್ರು. ನೆಹರು ಇದೊಂದೇ ವಿಚಾರದಲ್ಲಿ ಅಲ್ಲ, ಸೋಮನಾಥ ದೇವಾಲಯ ವಿಚಾರದಲ್ಲಿ ಕೂಡ ಇದನ್ನೇ ಬಯಸಿದ್ರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಸೋಮನಾಥ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡೋಕ್ಕೆ ಹೊರಟರು. ಆಗ ಅದಕ್ಕೆ ನೆಹರು ವಿರೋಧ ವ್ಯಕ್ತಪಡಿಸಿದರು. ಬಾಬು ರಾಜೇಂದ್ರ ಪ್ರಸಾದ್ ಅಲ್ಲಿಗೆ ಹೋಗೋದು ಬೇಡ, ಪಟೇಲರು ಕೂಡ ಅಲ್ಲಿ ಹೋಗೋದಬಾರ್ದು ಅಂತ ನೆಹರು ವಿರೋಧ ವ್ಯಕ್ತಪಡಿಸಿದರು. ರಾಮ ಜನ್ಮಭೂಮಿ ವಿಚಾರದಲ್ಲೂ ಕೂಡ ನೆಹರು ವಿರೋಧ ವ್ಯಕ್ತಪಡಿಸಿದರು. ಯಾಕೆ ಗೊತ್ತಾ? ನೆಹರು ವಿಶ್ವದಲ್ಲಿ ಸೆಕ್ಯುಲರ್ ಲೀಡರ್ ಆಗಿ ಹೊರಹೊಮ್ಮೋದಕ್ಕೆ ಬಯಸಿದರು. ಅವರಿಗೆ ಯಾವುದೇ ಧರ್ಮದ ಲೇಪ ಬೇಕಾಗಿರಲಿಲ್ಲ. ನಾನೊಬ್ಬ ಸೆಕ್ಯುಲರ್ ಲೀಡರ್, ಭಾರತ ಪಾಕಿಸ್ತಾನ ವಿಭಜನೆ ಆಗಿದೆ, ಇಲ್ಲಿ ಕೂಡ ಮುಸ್ಲಿಮ್ ಇದ್ದಾರೆ, ನಾನು ಮುಸ್ಲಿಮರಿಗೂ ನಾಯಕ, ಯಾವುದೇ ಒಂದು ಧರ್ಮದ ಪರವಾಗಿಲ್ಲ, ಅವರ ನಿಲುವು ಸರಿ ಇರ್ಬೋದು. ಆದರೆ ಹಿಂದೂಗಳ ಭಾವನೆಗೆ ನೆಹರು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಿರಲಿಲ್ಲ. ಅವರು ಬಲವಂತವಾಗಿ ತೆರವು ಮಾಡಬೇಕಂತ ಬಯಸಿದ್ರು. ಇದು ಕಾಂಗ್ರೆಸ್ ರಾಮ ಜನ್ಮಭೂಮಿಗೆ ಕೊಟ್ಟ ಮೊದಲ ಕೊಡುಗೆ. ಅದಾದಮೇಲೆ ಸಾಕಷ್ಟು ಹೋರಾಟ ನಡೀತಾ ಇತ್ತು. 1986ರಲ್ಲಿ ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದರು. ಆಗ ರಾಜೀವ್ ಗಾಂಧಿ ಅವರು ಒಂದು ನಿರ್ಧಾರ ಮಾಡ್ತಾರೆ, ಮಸೀದಿ ಒಳಗಿನ ವಿಗ್ರಹಗಳಿಗೆ ಪೂಜೆ ಮಾಡಲು ಅವಕಾಶ ಕೊಡ್ತಾರೆ. ಈಗ ಕಾಂಗ್ರೆಸ್ ಅದನ್ನೇ ಕ್ಲೈಮ್ ಮಾಡ್ತಾ ಇರೋದು. ರಾಜೀವ್ ಗಾಂಧಿ ಅವಕಾಶ ಕೊಟ್ಟಿದ್ದರಿಂದ ತಾನೇ ಅಲ್ಲಿ ಪೂಜೆ ಶುರುವಾಯಿತು. ನಮಗೂ ಕೊಡುಗೆ ಕೂಡ ಇದೆ. ಆದರೆ ರಾಜೀವ್ ಗಾಂಧಿ ಪೂಜೆ ಮಾಡೋದಕ್ಕೆ ಅವಕಾಶ ಯಾಕೆ ಕೊಟ್ಟರು ಗೊತ್ತಾ? ಅಲ್ಲೂ ಒಂದು ರಾಜಕೀಯ ಉದ್ದೇಶವಿದೆ. ನಿಮಗೆಲ್ಲ ಗೊತ್ತು ಶಾಬಾನು ಪ್ರಕರಣ. ಶಾಬಾನು ಅನ್ನುವರು ಮುಸ್ಲಿಂ ಮಹಿಳೆ. ಗಂಡ ತಲಾಕ್ ಕೊಟ್ಟ ನಂತರ ಕೋರ್ಟ್ಗೆ ಹೋಗ್ತಾರೆ. ನನಗೆ ನನ್ನ ಗಂಡ ತಲಾಕ್ ಕೊಟ್ಟಿದ್ದಾನೆ, ನನಗೆ ಜೀವನಾಂಶ ಬೇಕು ಅಂತ. ಮುಸ್ಲಿಂ ಪದ್ಧತಿಯಲ್ಲಿ ಜೀವನಾಂಶ ಇಲ್ಲ. ಗಂಡ ತಲಾಕ್ ಕೊಟ್ಟ ನಂತರ ಹೆಂಡತಿ ಕತೆ ಮುಗೀತು. ಹೆಂಡತಿ ಬೇಕಾದರೆ ಬದುಕಬಹುದು, ಇಲ್ಲಾಂದರೆ ಹಳ್ಳಕ್ಕೆ ಬಿದ್ದು ಸಾಯ್ಬೋದು. ಆಕೆಗೆ ಯಾವುದೇ ಜೀವನಾಂಶ ಕೊಡಬೇಕೆಂದು ಅವರ ಕಾನೂನು ಹೇಳುವುದಿಲ್ಲ. ಆದರೆ ಶಾಬಾನು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡುತ್ತೆ ಜೀವನಾಂಶ ಕೊಡಲೇಬೇಕು ಅಂತ. ಆ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಏನು ಅಂದ್ಕೊಳ್ತಾರೆ, ಮುಸ್ಲಿಂ ಪರ ನಿಲ್ಲಬೇಕೆಂದು ಸುಪ್ರೀಂ ಕೋರ್ಟ್ಗೆ ತಡೆ ತಂದು ಇವರು ಹೊಸದಾಗಿ ಕಾನೂನು ರೂಪಿಸ್ತಾರೆ.
ಯಾವುದೇ ಕಾರಣಕ್ಕೂ ಮುಸ್ಲಿಂ ಮಹಿಳೆಯರಿಗೆ ಜೀವನಾಂಶ ಕೊಡೋ ಹಾಗಿಲ್ಲ ಅಂತ. ಇದು ಮುಸ್ಲಿಮರನ್ನು ಸೆಳೆಯುವ ಉದ್ದೇಶ. ಆಗ ರಾಜೀವ್ ಗಾಂಧಿ ಗೌರ್ಮೆಂಟ್ ಮುಸ್ಲಿಂ ಪರ ಇದೆ ಅಂತ ಒಂದು ನರೇಟಿವ್ ಬಿಲ್ಡ್ ಆಗುತ್ತೆ. ರಾಜೀವ್ ಗಾಂಧಿಗೆ ಅನಿಸುತ್ತೆ ಬರೀ ಮುಸ್ಲಿಮರ ಪರ ಇದ್ದರೆ ಹೇಗೆ, ಹಿಂದೂಗಳ ಪರ ಇರಬೇಕಂತ ಪೂಜೆಗೆ ಅವಕಾಶ ಕೊಡ್ತಾರೆ. ಇದರಲ್ಲಿ ಹೆಚ್ಚುಗಾರಿಕೆ ಏನೂ ಇಲ್ಲ. ಆ ನಂತರ PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಆಗುತ್ತೆ, ಕರವೇ ಸೇವೆ ಕೂಡ ನಡೆಯುತ್ತೆ. ನರಸಿಂಹರಾವ್ ಅವರು ಇದಕ್ಕೆಲ್ಲ ಸಾಕ್ಷಿ ಆಗಿರ್ತಾರೆ. ಇದೆಲ್ಲ ಇತಿಹಾಸ. ಇಷ್ಟೇ ಅಲ್ಲ, ಕಾಂಗ್ರೆಸ್ ಇಲ್ಲಿಗೆ ನಿಲ್ಲಿಸೋದಿಲ್ಲ. UPA ಸರ್ಕಾರದ ವೇಳೆ ರಾಮ ಸೇತುವೆ ವಿವಾದ ಜೋರಾಗಿರುತ್ತೆ. ಕಮರ್ಷಿಯಲ್ ಪರ್ಪಸ್ಗಾಗಿ ರಾಮ ಸೇತುನ ಹೊಡೆಯೋಕ್ಕೆ ಹೋಗ್ತಾರೆ. ಆಗ ಕೇಸ್ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಆಗ UPA ಗೌರ್ಮೆಂಟ್ ಹೇಳುತ್ತೆ ರಾಮ ಕೇವಲ ಕಾಲ್ಪನಿಕ, ರಾಮ ಐತಿಹಾಸಿಕ ಪುರುಷ ಅಲ್ಲ, ಆತನ ಇರುವಿಕೆಗೆ ಯಾವುದೇ ಪುರಾವೆ ಇಲ್ಲ. ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ಗೆ ಹೇಳುತ್ತೆ ರಾಮ ಇರುವಿಕೆಗೆ ಬಗ್ಗೆನೇ ಕಾಂಗ್ರೆಸ್ಗೆ ನಂಬಿಕೆ ಇಲ್ಲ. ಇನ್ನೊಂದು ಕಡೆ ಕಪಿಲ್ ಸಿಬಲ್ ಕಾಂಗ್ರೆಸ್ನ ಲೀಡರ್ ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡೇವಿಟ್ ಸಲ್ಲಿಸ್ತಾರೆ. ನೀವು ರಾಮ ಜನ್ಮಭೂಮಿ ಜಾಗವನ್ನು ಬೇಗ ಇತ್ಯರ್ಥ ಮಾಡಬೇಡಿ, ಇದನ್ನು ಸಾಕಷ್ಟು ವಿಳಂಬ ಮಾಡಿ, ಯಾಕಂದರೆ BJP ಇದರ ಅಡ್ವಾಂಟೇಜ್ ತಗೊಳ್ಳುತ್ತೆ, ಹೀಗಂತ ಈ ಲೀಡರ್ ಕೋರ್ಟ್ಗೆ ಹೇಳ್ತಾರೆ. ಇದು ಕಾಂಗ್ರೆಸ್ ರಾಮ ಜನ್ಮಭೂಮಿಗೆ ಕೊಟ್ಟಂಥ ಕೊಡುಗೆ. ಇಂತಹ ಕಾಂಗ್ರೆಸ್ ಈಗ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ರಾಮ ಜನ್ಮಭೂಮಿ ಕೇವಲ BJPಗೆ ಸಂಬಂಧಪಟ್ಟಿದ್ದಲ್ಲ. ಅದು ಸತ್ಯ, ಬರೀ BJPಗೆ ಸಂಬಂಧಪಟ್ಟಿದ್ದಲ್ಲ, ಇಡೀ ದೇಶದ ಆಸ್ತಿ. ಆದರೆ ಕಾಂಗ್ರೆಸ್ನವರಿಗೆ ಇದನ್ನು ಹೇಳುವ ನೈತಿಕತೆ ಇದೆಯಾ ಅನ್ನುವಂಥದ್ದು ಸದ್ಯಕ್ಕಿರುವ ಪ್ರಶ್ನೆ. ಇವರಿಗೆ ನಂಬಿಕೆನೇ ಇರಲಿಲ್ಲ, ರಾಮ ಮಂದಿರ ಸಾಧ್ಯನೇ ಇಲ್ಲ ಅಂತ ಇದ್ದ ಕಾಂಗ್ರೆಸ್ ಮೊದಲೇ ಗೊತ್ತಿದ್ದರೆ ಅವತ್ತೇ ಟೋನ್ ಚೇಂಜ್ ಮಾಡ್ತಾಯಿದ್ರು. ಯಾವಾಗ ಕೋರ್ಟ್ ತೀರ್ಪು ಬಂತೋ ಅವತ್ತು ಅವ್ರಿಗೆ ಭ್ರಮ ನಿರಸನ ಆಗಿದ್ದು. ಅವ್ರ ಮೇನ್ ಅಜೆಂಡಾ ಅದು ವಿವಾದಿತ ಸ್ಥಳ ಆಗಿರಬೇಕು, ಇದರಿಂದ ನಾವು ಬೆಳೆ ಬೆಳೆಸ್ಕೋಬೇಕು ಅಂತ. ಆದರೆ ಈಗ ಪರಿಸ್ಥಿತಿ ಬೇರೆ ಆಗಿದೆ. BJP ಏನು ಅಂದ್ಕೊಂಡಿತ್ತೋ ಅದನ್ನು ಸಾಧಿಸಿದೆ. ಅಡ್ವಾಣಿಯವರ ರಥಯಾತ್ರೆ ಫಲ ಕೊಟ್ಟಿದೆ. ರಾಮ ಮಂದಿರ ನಿರ್ಮಾಣ ಆಗಿದೆ. ರಾಮನ ಪ್ರತಿಷ್ಠಾಪನೆಗೆ ಕೂಡ ಮುಹೂರ್ತ ಫಿಕ್ಸ್ ಆಗಿದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅಡ್ವಾಂಟೇಜ್ ತಗೊಳ್ಳೋದಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದೆ. ಗೆಳೆಯರೇ, ಇದನ್ನೆಲ್ಲ ನೋಡಿದರೆ ನಿಮ್ಗೆ ಏನು ಅನಿಸುತ್ತೆ? ಕಾಂಗ್ರೆಸ್ ರಾಮ ಮಂದಿರ ವಿಚಾರದಲ್ಲಿ ಕ್ರೆಡಿಟ್ ತಗೊಳ್ಳೋದಕ್ಕೆ ಯೋಗ್ಯ ಇದೆಯಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಗೆಳೆಯರೇ, ಇನ್ನೂ ನಿಮ್ಮ ನೆಚ್ಚಿನ ಡಿಯರ್ ಗುರು ಡಿಜಿಟಲ್ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನ ಒತ್ತಿ ಹರಿಸಿ ಹಾರೈಸಿ. ಇನ್ನೂ ಹೆಚ್ಚಿನ ವಿಷಯಗಳನ್ನು ಹೊತ್ತು ತರುತ್ತೇನೆ. ಅಲ್ಲಿಯವರೆಗೂ ನಿಮ್ಮ ಡಿಯರ್ ಗುರು ಸೈನಿಂಗ್ ಆಫ್. ನಮಸ್ಕಾರ.